ಏಪ್ರಿಲ್ 1ರ ಪ್ರಸ್ತುತ ಘಟನೆ. 6ನೇ BIMSTC ಶೃಂಗಸಭೆಯಾಗಿ ಪ್ರಧಾನಿ ಮೋದಿ ಥೈಲ್ಯಾಂಡ್ಗೆ ಭೇಟಿ ನೀಡಲಿದ್ದಾರೆ. ಕೇಂದ್ರ ಸರ್ಕಾರಿ ನೌಕರರಿಗೆ UPS ಏಕೀಕೃತ ಪಿಂಚಣಿ ಯೋಜನೆ ಇಂದಿನಿಂದ ಅಂದರೆ ಏಪ್ರಿಲ್ 1ರಿಂದ ಜಾರಿಗೆ ಬರಲಿದೆ. IT ಇಲಾಖೆ ಇಂಡಿಗೋ ಏರ್ಲೈನ್ಸ್ಗೆ ಭಾರಿ ಅಂದರೆ 1944 ಕೋಟಿ ದಂಡವನ್ನು ವಿಧಿಸುತ್ತದೆ. FM ಸೀತಾರಾಮನ್ ಇಂದು NITI ಹಾಗೂ NCAER ನ್ಯಾಷನಲ್ ಕೌನ್ಸಿಲ್ ಆಫ್ ಅಪ್ಲೈಡ್ ಎಕನಾಮಿಕ್ ರಿಸರ್ಚ್ ಸ್ಟೇಟ್ಸ್ ಎಕನಾಮಿಕ್ ಫೋರಂ ಪೋರ್ಟಲ್ ಅನ್ನು ಪ್ರಾರಂಭಿಸಲಿದ್ದಾರೆ. PM ಮೋದಿ ಅವರು ಏಪ್ರಿಲ್ 19ರಂದು ಕತಾರ್ದಿಂದ ಕಾಶ್ಮೀರಕ್ಕೆ ಮೊದಲ ವಂದೇ ಭಾರತ್ ಎಕ್ಸ್ಪ್ರೆಸ್ ಅನ್ನು ಫ್ಲಾಗ್ ಆಫ್ ಮಾಡಲಿದ್ದಾರೆ. AP CM ಚಂದ್ರಬಾಬು ನಾಯ್ಡು ಅವರು 2029ರ ವೇಳೆಗೆ ಬಡತನವನ್ನು ನಿರ್ಮೂಲನೆ ಮಾಡಲು ಶೂನ್ಯ ಬಡತನ P4 ಉಪಕ್ರಮವನ್ನು ಪ್ರಾರಂಭಿಸಿದರು. ತೆಲಂಗಾಣ ಸರ್ಕಾರವು ಪಡಿತರ ಅಂಗಡಿಗಳ ಮೂಲಕ ಮೊದಲ ಉಚಿತ ಉತ್ತಮ ಅಕ್ಕಿ ಯೋಜನೆಯನ್ನು ಪ್ರಾರಂಭಿಸುತ್ತಿದೆ. ಉತ್ತರ ಪ್ರದೇಶ ಸರ್ಕಾರವು ಕೈಗಾರಿಕಾ ಹೂಡಿಕೆ ಮತ್ತು ಪಾರದರ್ಶಕತೆಯನ್ನು ಹೆಚ್ಚಿಸಲು ಸಮಗ್ರ ಡೇಟಾಬೇಸನ್ನು ಅಭಿವೃದ್ಧಿಪಡಿಸಲು ಯೋಜಿಸಿದೆ. ಚೀನಾ, ದಕ್ಷಿಣ ಕೊರಿಯಾ ಮತ್ತು ಜಪಾನ್ ಮುಕ್ತ ವ್ಯಾಪಾರ ಒಪ್ಪಂದಗಳಿಗೆ ಕರೆಯನ್ನು ನವೀಕರಿಸುತ್ತವೆ. ಅರಣ್ಯ ಸಬಾಲೆನ್ಕಾ ತನ್ನ 1ನೇ ಮಿಯಾಮಿ ಓಪನ್ ಕಿರೀಟವನ್ನು ಜೆಸ್ಸಿಕಾ ಅವರನ್ನು ಸೋಲಿಸಿದರು.